ಮೊದಲ ಬಾರಿ ಜನತಾದಳದಿಂದ ಆಯ್ಕೆಯಾಗಿದ್ದರು. ಈ ಬಾರಿ NDA ಅಭ್ಯರ್ಥಿಯಾಗಿ ಸನ್ಮಾನ್ಯ HD ದೇವೇಗೌಡರು ಸಾಹೇಬರು, ನರೇಂದ್ರ ಮೋದಿ ಸಾಹೇಬರು ಮತ್ತು ಯಡಿಯೂರಪ್ಪನವರು, ಕುಮಾರಣ್ಣರವರ ಮತ್ತೆಲ್ಲ ಹಿರಿಯ ಕಾರ್ಯಕರ್ತರು ಮತ್ತು ಈಗಾಗಲೇ ಬೋಪಯ್ಯ ಸಾಹೇಬರು ಕೂಡ ಮಾತನಾಡಿದ್ದಾರೆ. ಈ ಬಾರಿ ಅತಿ ಹೆಚ್ಚು ಮತಗಳ ಅಂತರದಿಂದ ಶಿಕ್ಷಕರ ಕ್ಷೇತ್ರದಲ್ಲಿ ಆಯ್ತಾರೆ. ಅವರ ಕೊಡುಗೆ ಕೂಡ ಈ ಕ್ಷೇತ್ರದಲ್ಲಿ ಇದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ, ಲೋಕಸಭೆ ಚುನಾವಣೆಯಲ್ಲಿ ಯಾವುದೇ ಒಂದು ರೀತಿಯ ಸಣ್ಣಪುಟ್ಟ ಭಿನ್ನಾಭಿಪ್ರಾಯ ಕೂಡ ಇಲ್ಲದೆ JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇನು ಮುಖಂಡರುಗಳೇನು ಹೋರಾಟವನ್ನು ಮಾಡಿದ್ವಿ, ಈ ಚುನಾವಣೆಗಳಲ್ಲೂ ಕೂಡ ಅದೇ ರೀತಿ ಇಡೀ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸವನ್ನು ಮಾಡ್ತೀವಿ. ಸರ್, ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಇನ್ನೂ ನಿನ್ನೆ ಬಿಟ್ಕೊಟ್ಟಿದ್ದಾರೆ. ನಿನ್ನೆ ಮೊದಲು ಅದನ್ನು ಇಲ್ಲಿ BJPಗೆ ಅಂಥೇಳಿ ಅನೌನ್ಸ್ ಮಾಡಿದರು. ನಮ್ಮ ನಾಯಕರಂಥ ಕುಮಾರಣ್ಣ ಸಾಹೇಬರು ಮತ್ತು ದೇವೇಗೌಡ ಸಾಹೇಬರು ಮಾತನಾಡಿದ ನಂತರ ಈಗ ಅದನ್ನು ನಮ್ಮ JDSಗೆ ಬಿಟ್ಟುಕೊಟ್ಟಿದ್ದಾರೆ. ಅದು ನಿನ್ನೆ ಪುಟ್ಟರಾಜನರವರು, GT ದೇವೇಗೌಡರು ಮತ್ತು ಎಲ್ಲರೂ ಕುಮಾರಣ್ಣರವರ, ದೊಡ್ಡ ಸಾಹೇಬ್ರವರ ನೇತೃತ್ವದಲ್ಲಿ ಸಭೆ ಸೇರಿದ್ವಿ. ನಾಡಿದ್ದು ಅದು ಇಬ್ಬರು ಆಕಾಂಕ್ಷಿಗಳಿದ್ದಾರೆ. ಒಂದು ವಿವೇಕಾನಂದ, ಇನ್ನೊಂದು ಶ್ರೀಕಂಠೇಗೌಡರು. ಇಬ್ಬರನ್ನು ಕೂರಿಸಿ ಮಾತನಾಡಿ ಮೋಸ್ಟ್ಲಿ 2 ಡೇಸಲ್ಲಿ ಗೊಂದಲ ಏನಿಲ್ಲ, ಇಬ್ಬರು ಕೆಲಸ ಮಾಡಿದ್ದಾರೆ. ಅಲ್ಲ ಸರ್, ಯಾಕಂದ್ರೆ ಯಡಿಯೂರಪ್ಪನವರು ಹೇಳಿದ್ರು 4-2 ಅಂತ. ಹೌದು, ಅದ್ರ ಸಂಜೆಗೆನೆ 5 ಸೀಟ್ ಅನೌನ್ಸ್ ಮಾಡ್ತಾರೆ. ಈಗ ಕೆಲವು ಸಂದರ್ಭದಲ್ಲಿ ಹೈಕಮಾಂಡು ಒಂದು ತೀರ್ಮಾನ ತೆಗೆದುಕೊಂಡಿರ್ತದೆ ಮತ್ತು ಯಡಿಯೂರಪ್ಪನವರು, ಕುಮಾರಣ್ಣರವರೇ ಮಾತನಾಡಿ ಅದನ್ನು ಏನು ಕ್ಲಿಯರ್ ಆಗಿದೆ ಮಾಡಿದ್ದಾರೆ. ಅದರಲ್ಲೇನು ಗೊಂದಲ ಏನಿಲ್ಲ. ಕೆಲವು ಇಷ್ಟೆಲ್ಲ ಇಡೀ ದೇಶದ ಚುನಾವಣೆಗಳನ್ನು ತೀರ್ಮಾನ ಮಾಡುವಂಥ ಸಂದರ್ಭದಲ್ಲಿ 1-2 ಸಣ್ಣ ವ್ಯತ್ಯಾಸಗಳಾಗ್ತವೆ, ಬಟ್ ಮಾಡಿದ್ದಾರೆ. ಯಾವಾಗ ಅಧಿಕೃತ ಆಗುತ್ತೆ? ಇಲ್ಲ, ಅಧಿಕೃತವಾಗಿ ಮೊನ್ನೆನೇ ಮಾಡಿದ್ದಾರೆ. ಮೊನ್ನೆ ರಾತ್ರಿನೇ ಹೇಳಿದ್ದಾರೆ ಈ ನಮ್ಮ ಅಭ್ಯರ್ಥಿ ಯಾರು ಅಂತ ಹೇಳಿ ನಾವು ತೀರ್ಮಾನ ಮಾಡಬೇಕು. ಸರ್, ಈಗ ಈ ಪೆಂಡ್ರೈವ್ ಕೇಸ್ ಸಂಬಂಧಪಟ್ಟಂಗೆ ಸಂತ್ರಸ್ತೆ ಒಂದು ಹೇಳಿಕೆ ವಿಡಿಯೋ ಓವರ್ ಆಗ್ತದೆ. ನಾನು ಯಾರು ಕಿಡ್ನಾಪ್ ಮಾಡಿಲ್ಲ, ನಾನು ಹೊರಗಡೆ ಇದ್ದೀನಿ, ನನ್ನ ಮಗ. ನಾನು ಪುಟ್ಟರಾಜನರವರು, GT ದೇವೇಗೌಡರು, ಮಂಜೇಗೌಡರು ನಾವು ಮೊದಲೇ ಹೇಳ್ತಿದ್ದೋ ನಿಮಗೆ, ಅವರು ರೆಸ್ಕ್ಯೂ ಮಾಡಿರ್ತಕ್ಕಂಥದ್ದು ತೋಟದಲ್ಲ, ಅವ್ರ ಸಂಬಂಧಿಕರು ಮನೆಯಲ್ಲಿ ಅವರೇನೇ ಫೋನ್ ಮಾಡಿದ ನಂತರ ಪೊಲೀಸ್ನವರು ಕರ್ಕೊಂಬಂದಿರ್ತಕ್ಕಂಥದ್ದು ಅಂತ ಹೇಳಿ. ಮತ್ತು ಇದು ಕಿಡ್ನಾಪ್ ಅಲ್ಲ, ಇದು ಇಂಥ ಒಂದು ವ್ಯವಸ್ಥೆ ಈ ರಾಜ್ಯದ ರಾಜಕಾರಣದಲ್ಲಿ ನಾವು ಯಾವತ್ತೂ ಕೂಡ ಕೇಳೂ ಇರಲಿಲ್ಲ, ನೋಡೂ ಇರಲಿಲ್ಲ. ಆದರೆ ಇದಾಗಬಾರ್ದಿತ್ತು. ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಫಿಲಮ್ಗಳು ನೋಡ್ತಾ ಇದ್ವಿ ಚಿಕ್ಕದ್ರಲ್ಲಿ, ಆ ರೀತಿ ಅಲ್ಲ. 164 ಸ್ಟೇಟ್ಮೆಂಟ್ನ 7 ಡೇಸ್ ಆದರೂ ಕೊಡಿಸ್ತಿಲ್ಲ ಅಂದರೆ ಅರ್ಥ ಆಗಬೇಕಲ್ವ ಇದು ಉದ್ದೇಶ ಏನಿದೆ ಅಂತೇಳಿ. ಆಮೇಲೆ ಸಂಜೆ ಇವರು ಅಡ್ವೊಕೇಟ್ ಇದ್ದಾರೆ, ರಾತ್ರಿ 2ನೇ ತಾರೀಕು ರಾತ್ರಿ 9 ಗಂಟೆ 5 ನಿಮಿಷಕ್ಕೆ FIR ಆಗುತ್ತೆ ರೇವಣ್ಣವ್ರ ಮೇಲೆ. ಬೆಳಿಗ್ಗೆ 12ವರೆಗೇ ಸತೀಶ್ ಬಾಬುನ ಹೆಬ್ಬಾಳ್ ಬೇಕ್ರಿ ಹತ್ರ ಇದ್ದವ್ರನ್ನ ಅರೆಸ್ಟ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಮುಂಚೆ ಇದು ಎಲ್ಲಾದರೂ ಕೇಳಿದ್ದೀರಾ? ಅವ್ರಿಗೆ ಹೆಂಗೆ ಕನಸು ಬಂದಿತ್ತಾ? ಈಗ ಆ ಬೇಕ್ರಿನಲ್ಲಿ ರೆಕಾರ್ಡ್ ಆಗಿತ್ತಲ್ಲ ವಿಡಿಯೋ, CCTV ಫುಟೇಜ್, ಅದನ್ನು ಹಾರ್ಡ್ ಡಿಸ್ಕ್ನೇ ಎತ್ಕೊಂಡೋಗಿ 7 ದಿವಸ ಆದಮೇಲೆ ಕೊಡ್ತಾರೆ. ಪಾಪ ಅದು ಬೇರೆ ಕಡೆ ರೆಕಾರ್ಡ್ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹಲವಾರು CCTV ಇರ್ತದೆ ಹೆಬ್ಬಾಳ ಸರ್ಕಲ್ಲಿ ಅಂತ. ಇದು ಯಾಕೆ? ಆದರೆ ನಿಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಹಲವು ಕಾರ್ಯಕರ್ತರು, ಮುಖಂಡರು ಪೊಲೀಸ್ ಸ್ಟೇಷನ್ಲಿ ಏನೂ ತಪ್ಪು ಮಾಡಿದೆ 5-6 ದಿವಸ ಅವ್ರ ಕುಟುಂಬಕ್ಕೆ ಎಷ್ಟು ನೋವಾಗ್ತದೆ. ಇಂಥ ವ್ಯವಸ್ಥೆ ಯಾಕೆ ಬೇಕು? ಒತ್ತಡ ಆಗ್ತಾ ಇದೆ ಸರ್ ಮಹಿಳೆ ಮೇಲೆ. ಅಲ್ಲ, ಈಗ ಅವ್ರು ಏನು ಹೇಳ್ತಾರೆ, 161 ಸ್ಟೇಟ್ಮೆಂಟು ಪೊಲೀಸ್ನಲ್ಲಿ ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಆ್ಯಕ್ಟ್ ಏನು ಹೇಳುತ್ತೆ?
376 ಏನು ಹೇಳುತ್ತೆ, ತಕ್ಷಣ ಮ್ಯಾಜಿಸ್ಟ್ರೇಟ್ರ್ ಮುಂದೆ 164 ಸ್ಟೇಟ್ಮೆಂಟ್ ಆಗಬೇಕು ಅಂತ ಹೇಳ್ತಾರೆ. 7 days ಬೇಕಾ ಕೊಡೋಕ್ಕೆ? ಯಾಕೆ? ಕೆಲವು ಪೊಲೀಸ್ ಅಧಿಕಾರಿಗಳ್ನು ಕೂಡ ಈ ಸಂದರ್ಭದಲ್ಲಿ ಇದು ಸರಿನಾ? ರಾಜಕೀಯ ವ್ಯವಸ್ಥೆಗೋಸ್ಕರ ಈ ಥರ ಮಾಡ್ತಾ ಇದ್ದೀರಲ್ಲ. ಎಲ್ರಿಗೂ ಗೊತ್ತಿದೆ ಇದು ವ್ಯವಸ್ಥಿತ ಸಂಚು ಅಂಥೇಳಿ. ರೇವಣ್ಣವ್ರನ್ನ ನಿಮಗೆ ಗೊತ್ತಾಗ್ತಾ ಇದೆ. ಹೋಗಿ ಎಲ್ಲೆಲ್ಲಿ ಇನ್ನೂ ಅವರೆಲ್ಲ ಆಚೆ ಬರಲಿ. ಎಷ್ಟು ಜನನ ಅವ್ರ ಸಂಬಂಧಿಕರನ್ನ ಕರ್ಕೊಂಡೋಗಿ ಇರಿಸ್ಕೊಂಡಿದ್ದೀರಿ? ಕಂಪ್ಲೇಂಟ್ ಕೊಟ್ರಲ್ಲ, ಆ ಹುಡುಗ ಎಲ್ಲಿದ್ದಾರೆ? ಯಾಕೆ ನಿಮ್ಗೆ ಅಷ್ಟು ಭಯ? ನಿಜವಾಗಿ ಅಪಹರಣ ಆಗಿದ್ದರೆ ಕಂಪ್ಲೇಂಟ್ ಕೊಟ್ಟವನಂತವ್ರು ಎಲ್ಲಿದ್ದಾರೆ? ಯೋಚನೆ ಮಾಡ್ಬೇಕಲ್ಲ ಸರ್. ನಿಮ್ಮ ಎವಿಡೆನ್ಸ್ ಇದೆಯಾ ಸರ್? ಯಾಕಂದ್ರೆ ನೀವು FIR ಹಾಕಿಂತ ಮುಂಚೆನೇ ಅರೆಸ್ಟ್ ಆಗಿದೆ ಅಂತ ಇದೆಯಲ್ಲ. ನೀವು ಹೋಗಿ ಅಲ್ಲಿ ಹೆಬ್ಬಾಳ್ ಬೇಕ್ರಲ್ಲಿ ನಮ್ಮ ಹತ್ರ ರೆಕಾರ್ಡ್ ಇದೆಯಲ್ಲ, ಕೋರ್ಟಿಗೆ ಕೊಡ್ತಾ ಇದ್ದೀವಲ್ಲ. ಇವತ್ತು 9:05 FIR ಆಗಿರೋದು ನಿಮಗೆ ಗೊತ್ತಿದೆ. ಬೆಳಗ್ಗೆ ಅವ್ರನ್ನ ಕರ್ಕೊಂಡು ಹೋಗಿರೋದು 12:15 ಗಂಟೆಗೆ. ಬನ್ನಿ, ಯಾವ ಕಾರು, ಎಲ್ಲಿಂದ ಕರ್ಕೊಂಡೋದ್ರು, ಯಾವ ಬೇಕರಿಯಿಂದ ಕರ್ಕೊಂಡೋದ್ರು? ಆ ಕರ್ಕೊಂಡು ಹೋಗುವಾಗ ಎದುರುಗಡೆ ತರಕಾರಿ ಅಂಗಡಿಲಿ ರೆಕಾರ್ಡ್ ಆಗಿಲ್ವಾ? ಇವತ್ತು ಕೋರ್ಟಿಗೆ ಕೊಡ್ತಾ ಇದ್ದಾರಲ್ಲ ಅಡ್ವೊಕೇಟು. ಆಯಿತು, ಆ ಹಾರ್ಡ್ ಡಿಸ್ಕ್ ಯಾಕೆ ತೊಗೊಂಡೋದ್ರು? ಪೊಲೀಸವರೇ ಕರ್ಕೊಂಡು ಹೋಗಿರೋದು. ತೊಗೊಂಡೋಗಿ ಯಾಕೆ ಡಿಲೀಟ್ ಮಾಡಿಕೊಟ್ಟವ್ರೆ? ಆ ಹುಡುಗ ಅಲ್ಲಿ ವಿವಾ ಒಂದು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೋತಾನೆ. ಅದು ಪಾಪ ಅವ್ನು ಇನ್ನೊಂದು ಕಡೆ ಫಾರ್ವರ್ಡ್ ಮಾಡವ್ ನಾಳೆ, ಅದನ್ನು ತಗೊಂಬಂದು ಡಿಲೀಟ್ ಮಾಡ್ತೀರಿ. ಇದು ವ್ಯವಸ್ಥೆನಾ? ಇಷ್ಟೊಂದು ಕೆಟ್ಟ ವ್ಯವಸ್ಥೆನಲ್ಲಿ ನಡ್ಕೋಬೇಕಾ? ಹಸ್ತಕ್ಷೇಪ ಮಾಡ್ತಿಲ್ಲ ಅಂತೇಳಿ CM ನನಗೆ ಗೊತ್ತಿಲ್ಲ. ನಾವು ಇದು ಸರಿನಾ? ರಾಜ್ಯದ ಜನ ನೋಡ್ತಾ ಇದ್ದಾರೆ. ಆ ಅಪಹರಣ ಆದಂಥ ಮಹಿಳೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಪ್ರೊಡ್ಯೂಸ್ ಮಾಡಬೇಕಲ್ಲ. ಅವ್ರ ಸಂಬಂಧಿಕರನ್ನೆಲ್ಲ ಯಾಕೆ ಕರ್ಕೊಂಡು ಹೋಗಿದ್ದೀರಿ? ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾರು ಆಲ್ಟೋ ಕಾರಲ್ಲಿ ಬಂದಿದ್ರು, ಯಾರು ಒಬ್ಬ ಮೈಸೂರು ಜಿಲ್ಲೆಯ ಒಂದು ಸಬ್ ಇನ್ಸ್ಪೆಕ್ಟ್ರು ಕರ್ಕೊಬಂದು ಕಂಪ್ಲೇಂಟ್ ಕೊಡಿಸಿದ್ರು, ಖಾಲಿ ಪೇಪರ್ಗೆ ಸೈನ್ ಹಾಕ್ಕೊಂಡ್ರು. ಎಲ್ಲ ದಾಖಲಾತಿಗಳು ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಗೆ ಗೊತ್ತಾಗುತ್ತೆ. ಕೋರ್ಟ್ಗೆ ಏನು ಕೊಡ್ತಾ ಇದ್ದೀರಿ ಸರ್? ಕೋರ್ಟ್ಗೆ ನಮ್ಮ ಅಡ್ವೊಕೇಟು CV ನಾಗೇಶ್ ಅವರು ಇದ್ದಾರೆ, ಅವ್ರ ಅಡ್ವೊಕೇಟ್ ಅವ್ರು ಕೊಡ್ತಾ ಇದ್ದಾರೆ. ನಾನು ಬೇರೆ ಯಾವ ವಿಚಾರನೂ ಇಲ್ಲಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಬಟ್ ಇದು ಒಂಥರ ಯಾಕೊಂಬ ತೀರಾ ಇಂಥ ಒಂದು ವ್ಯವಸ್ಥೆನ, ಇಂಥ ಒಂದು ಷಡ್ಯಂತ್ರನ ಇಷ್ಟೊಂದು ಕೆಲವು ಅಧಿಕಾರಿಗಳು ಈ ರೀತಿ ನಡ್ಕೊಳ್ಳೋವಂಥದ್ದನ್ನು ನಾವು ಆಗಲೇ ಹೇಳಿದ್ನಲ್ಲ, ಹಿಂದಿ ಪಿಕ್ಚರ್ ಅಲ್ಲಿ ಇಲ್ಲಿ ನೋಡ್ತಿದ್ವಿ. ಒಂಥರ ನಮ್ಮ ಕಣ್ಣು ಮುಂದೆನೇ ಈ ರೀತಿ ನಡೆದೋಯ್ತಲ್ಲ. ಆಮೇಲೆ ನಮ್ಮ ಮುಖಂಡರುಗಳು ಕಾರ್ಯಕರ್ತರನ್ನ 4-5 ಜನ ಕರ್ಕೊಂಡು ಹೋದ್ರಲ್ಲ, ಇದು ಅಪಹರಣ ಅಲ್ಲ ಅಂತ ನಿಮ್ಗೆ ಗೊತ್ತಿದ್ರು ಕೂಡ, ಇದು ಸಂಚು ಅಂತ ಗೊತ್ತಿದ್ರು ಕೂಡ, ಅವ್ರ ಮನೆಗಳಿಗಾಗಿರ್ತಕ್ಕಂಥ ನೋವು ನಿಮ್ಗೆ ಒಳ್ಳೇದಾಗುತ್ತಾ? ನೀವು ಅನುಭವಿಸಲ್ವಾ? ಯೋಚನೆ ಮಾಡಿ ಸರ್. ಆ ಮಹಿಳೆಯನ್ನು ಎಲ್ಲಿ ಇರಿಸಿದ್ರು ಅಂತ ತೋಟದ ಮನೆ ಹೇಳ್ತಾ ಇದ್ರಲ್ಲ ಸರ್, ಕಾಳೆಗೌಡ, ಅಲ್ಲಿ ಆ ಒಬ್ಬ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕ ಹೇಳ್ತಾನೆ, ನನ್ನ ಮೇಲೂ ಕೂಡ ಪೊಲೀಸ್ನವರು ಅಲ್ಲೇ ಮಾಡೋದು. ಮತ್ತೆ ನೀವು ಅರ್ಥ ಮಾಡ್ಕೋಬೇಕಲ್ಲ. ಬಟ್ ಮಹಿಳೆ ಅಲ್ಲೇ ಇದ್ರು ಅಂತ ಹೇಳಿದ್ರು. ಮಹಿಳೆ, ನಾವು ನಿಮ್ಗೆ ಮೊನ್ನೆ ಹೇಳಿದ್ವಿ, ಮಹಿಳೆ ಹೋಗಿ ಇರೋಕ್ಕೂ ಮಹಿಳೆ ಏನು ಮಾಡ್ತಿದ್ರು ಅಂತ ಹೇಳಿದ್ರು, ಕುರಿ ಮೇಯಿಸ್ಕೊಂಡಿದ್ರು ಅಂತ ಹೇಳಿದ್ರು. ಹಾಗಿದ್ರೆ ಅಪಹರಣ ಹೇಗಾಗುತ್ತೆ? ನೀವು ಯಾಕೆ ಹೋಗಿ ಅಲ್ಲಿ ತೋಟದಲ್ಲೆಲ್ಲ ಹೆದರಿಸ್ತೀರಿ? ಆಯಿತು, ಆ ತೋಟದಲ್ಲಿ ಅಂತ ಸ್ಟೇಟ್ಮೆಂಟ್ ಕೊಟ್ರಲ್ಲ, ತೋಟದಲ್ಲಿ ಅವ್ರನ್ನ ರೆಸ್ಕ್ಯೂ ಮಾಡಿರ್ತಕ್ಕಂಥದ್ದು ರೆಕಾರ್ಡ್ಸ್ ನೀವು ಸಬ್ಮಿಟ್ ಮಾಡಿದ್ದೀರಾ ನ್ಯಾಯಾಲಯಕ್ಕೆ? ಮಜೂರು ಮಾಡಿದ್ದೀರಾ? ಯಾಕೆ ಇಂಥ ವ್ಯವಸ್ಥೆ? ತಪ್ಪಿದರೆ ನಾವು ಯಾರನ್ನು ಕೂಡ ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ. ನೀವೇ ಪ್ರತಿ ದಿವಸದ ವ್ಯವಸ್ಥೆಗಳು ನೋಡ್ತಾ ಇದ್ದೀರಿ. ಎಲ್ಲೂ ಬೇಡ, 164 ಸ್ಟೇಟ್ಮೆಂಟ್ನ ಇಲ್ಲಿವರೆಗೆ ಯಾಕೆ ಕೊಡಿಸಿಲ್ಲ? ಅವ್ರು ಹೇಳಬೇಕಲ್ಲ. ಆ ತಾಯಿ ಯಾರು ಕಿಡ್ನ್ಯಾಪ್ ಆಗಿದೆ ಅಂತ ಹೇಳಿ ನೀವು ಕಂಪ್ಲೇಂಟ್ ಮಾಡಿದ್ದೀರಿ, ಅವ್ರು ಹೇಳಬೇಕಲ್ಲ. ಇಷ್ಟೆಲ್ಲ ಒಂದು ರಾಜಕೀಯ ಪಕ್ಷದ ಒಬ್ಬ ಮುಖಂಡರಿಗೆ ಕಪ್ಪು ಮಸಿ ಬೆಳೀಲಿಕ್ಕೆ ಇಷ್ಟೆಲ್ಲ ಬೇಕಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.